ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ PUC ಹಾಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಮಿಡ್ ಟರ್ಮ್ ಎಕ್ಸಾಮ್ ಮುಂದಿನ ಒಂದು 2 to 3 ಡೇಸ್ ಒಳಗಡೆ ಸ್ಟಾರ್ಟ್ ಆಗುತ್ತೆ. ಟೈಮ್ ಟೇಬಲ್ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ. ನಂತರ ಈಗ ಹಾಲಿಡೇಸ್ ಇತ್ತಲ್ವಾ, ಸೊ ಚೆನ್ನಾಗಿ ಪ್ರಿಪರೇಷನ್ ಕೂಡ ನಿಮ್ದು ಆಗಿದೆ ಅಂತ ಅಂದ್ಕೊಂಡಿದ್ರಿ. 100% ಸಿಲೆಬಸ್ ಕವರ್ ಆಗಿದೆ, ಯಾವ ರೀತಿ ಕ್ವಶನ್ ಬರುತ್ತೆ, ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡಬೇಕು, ಇದೆಲ್ಲವನ್ನು ಕೂಡ ತಿಳಿದುಕೊಂಡು ಪ್ರಾಕ್ಟೀಸ್ ಮಾಡಿದೀರಾ ಅಂತ ಅಂದ್ಕೊಂಡಿದ್ದೀನಿ. ಸರಿ, ಈಗ ಈ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಅದರ ಟೈಮ್ ಟೇಬಲ್ ಅದೇ ಕಾಲೇಜ್ನ ನೋಟಿಸ್ ಬೋರ್ಡಿಗೆ ಹಾಕಿರ್ತಾರೆ, ನಿಮಗೆ ಗೊತ್ತಿದೆ. ಈ ಮಿಡ್ ಟರ್ಮ್ ಎಕ್ಸಾಮ್ನ ಟೈಮ್ ಟೇಬಲ್ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಬೇರೆ ಬೇರೆ ಇರುತ್ತೆ, ಓಕೆನಾ. ಅದ್ರ ಜೊತೆಗೇನೆ ಈಗ ಸಿಲೆಬಸ್ ಕೂಡ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಬೇರೆ ಬೇರೆ ಇರುತ್ತೆ, ಒಂದು ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ. ನಂತರ ಕ್ವಶನ್ ಪೇಪರ್ ಅದು ಕೂಡ, ಅಂದ್ರೆ ಈಗ ಎಕ್ಸಾಂಪಲ್ಗೆ ಇಂಗ್ಲಿಷ್ ಸಬ್ಜೆಕ್ಟ್ನ ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜ್ನ ಕ್ವಶನ್ ಪೇಪರ್ ಏನಿದೆ ಅದು ಎಲ್ಲಾ ಡಿಸ್ಟಿಕ್ ಅಲ್ಲಿ ಸೇಮ್ ಕ್ವಶನ್ ಪೇಪರ್ ಇರಲ್ಲ. ಈಗ ಚಿಕ್ಕಮಗಳೂರಲ್ಲಿ ಒಂದು ಸಿಲೆಬಸ್ ಇತ್ತು ಅಂತ ಹೇಳಿದ್ರೆ ಧಾರವಾಡದಲ್ಲಿ ಬೇರೆ ಸಿಲೆಬಸ್ ಇರುತ್ತೆ, ಅಂದ್ರೆ ಸ್ವಲ್ಪ ಚೇಂಜಸ್ ಇರುತ್ತೆ. ಹಾಗೆ ಮಂಗಳೂರಲ್ಲಿ ಚೇಂಜ್ ಇರುತ್ತೆ, ಬೆಂಗಳೂರು ಮೈಸೂರು ಈ ರೀತಿ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಬೇರೆ ಬೇರೆ ಸಿಲೆಬಸ್ ಇರುತ್ತೆ. ಎಕ್ಸಾಕ್ಟ್ ಸೇಮ್ ಸಿಲೆಬಸ್ ಎಲ್ಲ ಡಿಸ್ಟಿಕ್ ಅಲ್ಲಿ ಇರಲ್ಲ. ಇದರಿಂದಾಗಿ ಕ್ವಶನ್ ಪೇಪರ್ ಕೂಡ ಏನಾಗುತ್ತೆ ಬೇರೆ ಬೇರೆ ಇರುತ್ತೆ, ಓಕೆನಾ. ನಂತರ ಮಿಡ್ ಟರ್ಮ್ ಎಕ್ಸಾಮ್ ಆದ್ಮೇಲೆ ನೀವು ಮಾಡ್ಬೇಕಾಗಿರೋ ಮತ್ತೊಂದು ಕೆಲಸ ಏನಂತ ಹೇಳಿದ್ರೆ, ಇದು ಹೇಳಿದ್ನಲ್ವಾ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಬೇರೆ ಬೇರೆ ಕ್ವಶನ್ ಪೇಪರ್ ಇರುತ್ತೆ ಅಂತ. ಸೊ ಎಲ್ಲಾ ಡಿಸ್ಟ್ರಿಕ್ಟ್ಗಳ ಕ್ವಶನ್ ಪೇಪರ್ಸ್ ಅನ್ನ ನೀವು ಕಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಈ ಮಿಡ್ ಟರ್ಮ್ ವರೆಗೆ ಏನು ಸಿಲೆಬಸ್ ಇತ್ತು ಆ ಸಿಲೆಬಸ್ ನಲ್ಲಿರುವಂತಹ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಸಿಕ್ಬಿಡುತ್ತೆ. ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡ್ಕೊಂಡ್ರೆ, ಅದನ್ನೇನಾದ್ರು ನೀವು ಸಾಲ್ವ್ ಮಾಡ್ಕೊಂಡ್ರೆ ಫೈನಲ್ ಎಕ್ಸಾಮ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ನಿಮ್ಮ ಟಾರ್ಗೆಟ್ ಇರುತ್ತಲ್ವಾ, ಈಗ 90-95 ಸ್ಕೋರ್ ಮಾಡಬೇಕು ಅಂತ, ಅದಕ್ಕೆ ಹೆಲ್ಪ್ ಆಗುತ್ತೆ. ಈ ಮಿಡ್ ಟರ್ಮ್ ಎಕ್ಸಾಮ್ನ ಕ್ವಶನ್ ಪೇಪರ್ಸ್ ಅನ್ನ ನಾನು ಕೂಡ ವಿದ್ಯಾರ್ಥಿಗಳ ಅಂದ್ರೆ ನಿಮ್ಮಿಂದನೇ ಕಲೆಕ್ಟ್ ಮಾಡಿ ನಮ್ಮ ವಾಟ್ಸಪ್ ಚಾನಲ್ ಶೇರ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಸೊ ನಮ್ಮ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ, ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಬ್ಲೂ ಪ್ರಿಂಟ್ ಅವುಗಳನ್ನು ಶೇರ್ ಮಾಡ್ತೀನಿ. ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಡೋದ್ರಲ್ಲಿ ಇರುತ್ತೆ, ಜಸ್ಟ್ ಒಂದು ಕ್ಲಿಕ್ ಮಾಡಿ ಫ್ರೀ ಆಗಿ ಜಾಯ್ನ್ ಆಗಿ. ಓಕೆ, ಈಗ ಕ್ವಶನ್ ಪೇಪರ್ ಏನಾಗುತ್ತೆ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಬೇರೆ ಬೇರೆ ಇರುತ್ತೆ. ಅದರ ಜೊತೆಗೇನೆ ಈ ಕ್ವಶನ್ ಪೇಪರ್ ಎಲ್ಲಿಂದ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಇಂದನೇ ಬರುತ್ತೆ. ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಬ್ಜೆಕ್ಟ್ ವೈಸ್ ಫೋರಮ್ ಅಂತ ಇರುತ್ತೆ, ಕೆಮಿಸ್ಟ್ರಿ ಫೋರಮ್, ಫಿಸಿಕ್ಸ್ ಫೋರಮ್, ಇದೇ ರೀತಿ ಕನ್ನಡ, ಇಂಗ್ಲಿಷ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಹಿಸ್ಟ್ರಿ, ಈ ರೀತಿ ಎಲ್ಲ ಸಬ್ಜೆಕ್ಟ್ಗಳ ಸಂಬಂಧಿಸಿದಂತೆ ಫೋರಮ್ ಇರುತ್ತೆ. ಅವರು ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ಆ ಜಿಲ್ಲೆಗಳಲ್ಲಿರುವಂತಹ ಎಲ್ಲ ಕಾಲೇಜ್ಗಳಿಗೆ ಎಕ್ಸಾಮ್ ನಡೆಸೋದಕ್ಕೆ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ಅವರೇ ಸಿಲೆಬಸ್ ಕೂಡ ಡಿಸೈಡ್ ಮಾಡಿದಿರುತ್ತೆ. ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿ ಆ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಕಾಲೇಜ್ಗಳಲ್ಲಿ ಎಕ್ಸಾಮ್ಸ್ ಅನ್ನ ನಡೆಸ್ತಾರೆ, ಯಾವುದು ಮಿಡ್ ಟರ್ಮ್ ಎಕ್ಸಾಮ್ಸ್ ಅನ್ನ ನಡೆಸ್ತಾರೆ. ನಂತರ ಡಿಫಿಕಲ್ಟಿ ಲೆವೆಲ್, ಇದ್ರ ಬಗ್ಗೆ ಕೂಡ ನೀವು ಕೇಳೋದಾದ್ರೆ ಕ್ವಶನ್ ಪೇಪರ್ ಏನಿದೆ ಅದನ್ನ ಪ್ರಿಪೇರ್ ಮಾಡಬೇಕಾದ್ರೆ ಡಿಫಿಕಲ್ಟಿ ಲೆವೆಲ್ಗೂ ಕೂಡ ಒಂದು ಪ್ಯಾಟರ್ನ್ ಅಂತ ಇರುತ್ತೆ. ಅಂದ್ರೆ ಇಂತಿಷ್ಟು % ಈಸಿ ಕ್ವಶನ್ಸ್ ಇರಬೇಕು ಕ್ವಶನ್ಸ್ ಅಲ್ಲಿ, ಅಂದ್ರೆ ಕ್ವಶನ್ ಪೇಪರ್ ಅಲ್ಲಿ. ಹಾಗೆ ಡಿಫಿಕಲ್ಟ್ ಕ್ವಶನ್ಸ್ ಕೂಡ ಇಂತಿಷ್ಟು % ಇರಬೇಕು, ಇದನ್ನ ನಿಗದಿಪಡಿಸಿರ್ತಾರೆ. ಅದನ್ನು ಕೂಡ ಫಾಲೋ ಮಾಡೇ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ಯಾಕಂದ್ರೆ ಈಗ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರಲ್ವಾ, ಆ ಲೆಕ್ಚರರ್ಸ್ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರರ್ಸ್ ಆಗಿರ್ತಾರೆ. ಅವರು ಆಲ್ರೆಡಿ ಹಲವಾರು ಬೋರ್ಡ್ ಎಕ್ಸಾಮ್ಗಳ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದಂಥವರು ಕೂಡ ಆಗಿರ್ತಾರೆ. ಅದಕ್ಕೋಸ್ಕರ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರರ್ಸ್ ಈ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ನಂತರ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಗೆ ಆ ಡಿಫಿಕಲ್ಟ್ ಲೆವೆಲ್ ಕೂಡ ಗಮನದಲ್ಲಿ ಇಟ್ಕೊಂಡೆ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ನಂತರ ಡಿಫಿಕಲ್ಟಿ ಲೆವೆಲ್ ಇಂತಿಷ್ಟು ಇರಬೇಕು ಅಂತ ಹೇಳಿದೆ, ಹಾಗಿದ್ರೆ ಎಷ್ಟು ಇರಬೇಕು ಅದನ್ನು ಹೇಳ್ಬೇಕಲ್ವಾ, ಹೇಳ್ತೀನಿ. ಈಗ ಯಾವುದೇ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ ಆಗಿರಲಿ, ಇಂಗ್ಲಿಷ್, ಕನ್ನಡ, ನಂತರ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಎಲ್ಲ ಸಬ್ಜೆಕ್ಟ್ಗಳ ಕ್ವಶನ್ ಪೇಪರಲ್ಲಿ ಮಿನಿಮಮ್ 40%, ಮಿನಿಮಮ್ ಅನ್ನೋದಕ್ಕಿಂತ 40% ಈಸಿ ಕ್ವಶನ್ಸ್ ಇರಬೇಕು ಅಂತ ಇರುತ್ತೆ. ಈಸಿ ಕ್ವಶನ್ಸ್ ಅಂತ ಹೇಳಿದ್ರೆ ಈಗ ನೀವು ಆ ಕಾನ್ಸೆಪ್ಟ್ ಅನ್ನ ಒಮ್ಮೆ ಓದಿದ್ರೆ ನೆನಪಿನಲ್ಲಿ ಇರುತ್ತೆ, ಆ ರೀತಿ ಕ್ವಶನ್ಸ್. ಅದ್ರ ಜೊತೆಗೇನೆ ಆ ಕ್ವಶನ್ಗಳನ್ನ ಡೈರೆಕ್ಟ್ ಆಗಿ ಕೇಳಿರ್ತಾರೆ. ಅಂದ್ರೆ ಒಂದು ಕಾನ್ಸೆಪ್ಟ್ ಇದೆ, ಅದ್ರ ಮೇಲೆ ಕ್ವಶನ್ ಅನ್ನ ಡೈರೆಕ್ಟ್ ಆಗಿ ಕೇಳಿರ್ತಾರೆ. ಹಾಗೆ ಹಿಂದಿನ ವರ್ಷಗಳಲ್ಲಿ ರಿಪೀಟ್ ಆಗಿ ಬಂದಿರುವಂತಹ ಕ್ವಶನ್ ಮತ್ತೆ ರಿಪೀಟ್ ಆಗತ್ತೆ. ಸೊ ಈ ರೀತಿ ಈಸಿ ಕ್ವಶನ್ಸ್ ಎಲ್ಲ ಸಬ್ಜೆಕ್ಟ್ಗಳ ಕ್ವಶನ್ ಪೇಪರ್ ಅಲ್ಲಿ 40% ಇರುತ್ತೆ. ಅದಂತರ ಎವರೇಜ್ ಕ್ವಶನ್ಸ್ ಅಥವಾ ಮಾಡರೇಟ್ ಕ್ವಶನ್ಸ್ ಅಂತ ಇರುತ್ತೆ. ಆ ಮಾಡರೇಟ್ ಕ್ವಶನ್ಸ್ ಕೂಡ 40% ಇರುತ್ತೆ. ಹಾಗಿದ್ರೆ ಮಾಡರೇಟ್ ಕ್ವಶನ್ಸ್ ಅಂದ್ರೆ ಏನು ನೀವು ಕೇಳೋದಾದ್ರೆ, ಇದು ಕೂಡ ಹಿಂದಿನ ವರ್ಷಗಳಲ್ಲಿ ರಿಪೀಟ್ ಆದಂತಹ ಕ್ವಶನ್ ಆಗಿರುತ್ತೆ. ಅದರ ಜೊತೆಗೇನೆ ಈ ಮಾಡರೇಟ್ ಕ್ವಶನ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಕೆಲವು ಕಾನ್ಸೆಪ್ಟ್ ಇರುತ್ತೆ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಜಾಸ್ತಿ ಅಲ್ಲ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಆ ಒಂದು ಕಾನ್ಸೆಪ್ಟ್ಗಳನ್ನ ಒಂದು 2 ರಿಂದ 3 ಬಾರಿ ಓದಿದ ನಂತರ ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ. ಈಗ ಅಥವಾ ಆ ಒಂದು ಮ್ಯಾಥಮೆಟಿಕ್ಸ್ ಆಗಿದ್ರೆ ಅಥವಾ ಫಿಸಿಕ್ಸ್ ಆಗಿದ್ರೆ, ಬಿಸ್ನೆಸ್ ಸ್ಟಡೀಸ್ ಆಗಿದ್ರೆ,
ಅಕೌಂಟೆನ್ಸಿ ಆಗಿದ್ರೆ ಅದರೊಳಗಡೆ ಈಗ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಿರಲ್ವಾ, ಅದನ್ನ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿದ ನಂತರ ಪರ್ಫೆಕ್ಟ್ ಆಗುತ್ತಲ್ವಾ, ಆ ರೀತಿ ಕ್ವಶನ್ಸ್ ಇರುತ್ತೆ ಇಲ್ಲಿ ಮಾಡರೇಟ್ ಕ್ವಶನ್ಸ್ ಅಲ್ಲಿ. ಸೊ ಈ ಮಾಡರೇಟ್ ಕ್ವಶನ್ಸ್ ಕೂಡ 40% ಇರುತ್ತೆ. ಜನರಲ್ ಆಗಿ ಹೇಳೋದಾಗಿದ್ರೆ ನೀವೀಗ ಎವರೇಜ್ ಸ್ಟೂಡೆಂಟ್ಸ್ ಆಗಿದ್ರೂ ಕೂಡ ಈ ಕ್ವಶನ್ ಪೇಪರ್ ಏನಿರುತ್ತೆ ಅದರೊಳಗಡೆ 80% ಸಿಲೆಬಸ್ ಅಥವಾ 80% ಕ್ವಶನ್ಸ್ ನೀವು ಸಾಲ್ವ್ ಮಾಡೋ ರೀತಿನೇ ಇರುತ್ತೆ. ಆರಾಮಾಗಿ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ನಿಮ್ಮಿಂದ ಕೂಡ ಆಗುತ್ತೆ, ಎಲ್ಲರಿಂದ ಕೂಡ ಆಗುತ್ತೆ. ಪಾಸಿಂಗ್ ಅಂತೂ ತುಂಬಾ ಈಸಿ, ಬಟ್ ಒಂದು ಒಳ್ಳೆ ಸ್ಕೋರ್ ಅನ್ನೋವಷ್ಟು ಎಲ್ಲರೂ ಕೂಡ ಸ್ಕೋರ್ ಮಾಡಬಹುದು, ಆ ರೀತಿ ಇರುತ್ತೆ ಯಾವುದೇ ಕ್ವಶನ್ ಪೇಪರ್ ಆದ್ರೂ ಕೂಡ. ಈಗ ತುಂಬಾ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಇರುತ್ತಲ್ವಾ, 95 ಸ್ಕೋರ್ ಮಾಡಬೇಕು, 97 ಸ್ಕೋರ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಸ್ವಲ್ಪ ಜಾಸ್ತಿ ಪ್ರಿಪೇರ್ ಆಗಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಅನ್ನೋದಕ್ಕಿಂತ ನೀವು 100% ಸಿಲೆಬಸ್ ಅನ್ನ ಕವರ್ ಮಾಡಬೇಕು. ಕ್ವಶನ್ ಪೇಪರ್ ಯಾವ ರೀತಿ ಬರುತ್ತೆ ಅದನ್ನ ಪ್ರೆಡಿಕ್ಟ್ ಅನ್ನೋದಕ್ಕಿಂತ ಹಿಂದಿನ ವರ್ಷಗಳ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆದ್ರೆ 95 ಅಂತ ಸ್ಕೋರ್ ಮಾಡೋದಕ್ಕಾಗುತ್ತೆ, ಅಥವಾ ಜಾಸ್ತಿ ಸ್ಕೋರ್ ಮಾಡೋದಕ್ಕೂ ಕೂಡ ಆಗುತ್ತೆ. ಓಕೆನಾ? ಸೊ ಏನು ಈಸಿ ಕ್ವಶನ್ಸ್ 40%, ಎವರೇಜ್ ಕ್ವಶನ್ಸ್ 40%, ಹಾಗೆ ಈ ಒಂದು ಡಿಫಿಕಲ್ಟಿ ಕ್ವಶನ್ಸ್ 20% ಇರುತ್ತೆ. 20% ಕ್ವಶನ್ಸ್ ಏನಿದೆ ಅದರಲ್ಲಿ ಹಾರ್ಟ್ಸ್ ಕ್ವಶನ್, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಕ್ವಶನ್, ಅಂದ್ರೆ ಡೈರೆಕ್ಟ್ ಆಗಿ ಕ್ವಶನ್ ಕೊಡಲ್ಲ, ಟ್ವಿಸ್ಟ್ ಮಾಡಿ ಕೊಟ್ಟಿರ್ತಾರೆ. ಅಂದ್ರೆ ಹಿಂದಿನ ವರ್ಷಗಳಲ್ಲೂ ಕೂಡ ಅದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿರಬಹುದು, ಬಟ್ ಈ ವರ್ಷ ಆ ಕ್ವಶನ್ ಮತ್ತೆ ಸ್ವಲ್ಪ ಚೇಂಜ್ ಮಾಡಿ ಕೇಳ್ತಾರೆ, ಡೈರೆಕ್ಟ್ ಆಗಿ ಕೇಳಲ್ಲ. ಆವಾಗ ನಿಮಗೆ ಕಾನ್ಸೆಪ್ಟ್ ಕೂಡ ಪರ್ಫೆಕ್ಟ್ ಆಗಿ ಅರ್ಥ ಆಗಿರ್ಬೇಕು. ಕಾನ್ಸೆಪ್ಟ್ ಅರ್ಥ ಆಗೋದ್ರ ಜೊತೆಗೆ ಆ ಕಾನ್ಸೆಪ್ಟ್ ಅನ್ನ ಸ್ವಲ್ಪ ಚೇಂಜ್ ಮಾಡಿ ಅಥವಾ ಅಪ್ಲೈ ಮಾಡಿ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಕೊಟ್ಟಾಗ ಅದನ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡೋದಕ್ಕೂ ಕೂಡ ನಿಮಗೆ ಬರಬೇಕು. ಸೊ ಈ ರೀತಿ ಪ್ರಿಪೇರ್ ಆದ್ರೆ ಈ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಬಹುದು? 95 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಕೋರ್ ಅನ್ನ ಮಾಡಬಹುದು. ನಂತರ ಐ ವಿಶ್ ನೀವೆಲ್ಲರೂ ಕೂಡ 95 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಕೋರ್ ಅನ್ನೇ ಮಾಡ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಆಲ್ ದಿ ಬೆಸ್ಟ್. ನಂತರ ನೀವು ಕೂಡ 2 to 3 days ಇದೆ, ಓಕೆ, ಬಟ್ ಇದರಲ್ಲೂ ಕೂಡ ಒಳ್ಳೆ ಎಫರ್ಟ್ ಅನ್ನ ಹಾಕಿದ್ರೆ ತುಂಬಾ ಒಳ್ಳೆ ಸ್ಕೋರ್ ಅನ್ನ ನೀವು ಅಚೀವ್ ಮಾಡಬಹುದು. ಅಚೀವ್ ಮಾಡಿ, ಓಕೆನಾ? ಯಾಕಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ಆಗಿಬಿಟ್ರೆ ನಿಮ್ಮ ಫೈನಲ್ ಎಕ್ಸಾಮ್ ನ ಪ್ರಿಪರೇಷನ್ 50% ಆದ ರೀತಿ. ಸೊ ಈ ಟೈಮ್ ಅನ್ನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡಿ ಒಳ್ಳೆ ಸ್ಕೋರ್ ಅನ್ನ ಮಾಡಿ ನಂತರ ಟೇಕ್ ದಿಸ್ ಚಾಲೆಂಜ್ ಅಂಡ್ ಸ್ಕೋರ್, ಅಂದ್ರೆ ಐ ವಿಲ್ ಸ್ಕೋರ್ 95+ ಇನ್ ಮಿಡ್ ಟರ್ಮ್ ಎಕ್ಸಾಮ್ ಅಂತ ಕಮೆಂಟ್ ಮಾಡಿ. ನಾನು ಸ್ಕೋರ್ ಮಾಡೇ ಮಾಡ್ತೀನಿ ಮಿಡ್ ಟರ್ಮ್ ಎಕ್ಸಾಮ್ 95 ಹೆಚ್ಚು ಅಂತ. ಓಕೆ, ನಂತರ ಮತ್ತೊಮ್ಮೆ ಆಲ್ ದ ಬೆಸ್ಟ್. ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ದಿನಗಳಲ್ಲಿ ಹಲವಾರು ಇಂಪಾರ್ಟೆಂಟ್ ವಿಡಿಯೋಸ್ ಬರುತ್ತೆ. ಜೈ ಹಿಂದ್, ವಂದೇ ಮಾತರಂ.